ಡಿಸೆಂಬರ್ 14ನೇ ತಾರೀಕಿಂದ ಡಿಸೆಂಬರ್ 20ನೇ ತಾರೀಕುವರೆಗೂ ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ 12 ರಾಶಿಗಳಲ್ಲಿ ಈ ವಾರ ಏನೇನು ಒಳ್ಳೆದಿದೆ, ಏನೇನು ಕೆಟ್ಟದಿದೆ, ಯಾವ ಒಂದು ಎಚ್ಚರಿಕೆಯನ್ನು ನೀವು ತಗೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಮೇಷರಾಶಿ ಒಳ್ಳೇದೇನಿದೆ ಅಂತಂದರೆ ಕೆಲಸ ಫಾಸ್ಟಾಗಿ ಆಗಿರುತ್ತೆ, ವೇಗವಾಗಿ ಓಡ್ತಾ ಇರುತ್ತೆ. ಹಣದ ವಿಚಾರಕ್ಕೆ ಬಂದರೆ ಲಾಭ ಜಾಸ್ತಿ ಇರುತ್ತೆ. ಯಾವ ಬ್ಯಾಲೆನ್ಸ್ ಕೆಲಸಗಳಿದ್ವೋ ಅವೆಲ್ಲ ಮುಂದೆ ಹೋಗ್ತಾನೆ ಇರುತ್ತೆ. ಆಯಿತಾ. ಕೆಟ್ಟದೇನಿದೆ ಅಂತಂದರೆ ನೀವು ಕೋಪ ಮಾಡ್ಕೊತೀರಾ, ಅತಿ ಓವರ್ ಕಾನ್ಫಿಡೆಂಟಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಅದನ್ನು ನೀವು ಕಡಿಮೆ ಮಾಡ್ಕೋಬೇಕು. ಹಣನ ಸಾಲ ಕೊಡೋದನ್ನ ತಪ್ಪಿಸಿ. ಬೇರೆ ಯಾರಿಗಾದರೂ ನೀವು ಹೆಲ್ಪ್ ಮಾಡೋಕ್ಕೆ ಹೋದರೆ ಅದರಿಂದ ನೀವೇ ತೊಂದರೆ ಸಿಕ್ಕಾಕೊಳ್ಳೋದ್ರಿಂದ ಇದೇ ನಿಮಗೆ ಎಚ್ಚರಿಕೆ. ಸಾಲ ಕೊಡೋದನ್ನ ತಪ್ಪಿಸ್ಬೇಕು. ಲಕ್ಕಿ ಟಿಪ್ ಏನಪ್ಪ ಅಂತಂದರೆ ಬೆಳಗ್ಗೆ ನೀವು ಗಣೇಶನ ಒಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನು ವೃಷಭ ರಾಶಿಗೆ ಹೇಳಬೇಕು ಅಂದರೆ ಒಳ್ಳೆಯ ವಿಚಾರ, ಹಣಕಾಸು ಈ ಒಂದು ವಾರದಲ್ಲಿ ಹೆಚ್ಚಿಗೆ ಬರುತ್ತೆ, ನಿಮಗೆ ಬಲವಾಗುತ್ತೆ. ಮನೆಯ ಕೆಲಸಗಳು ಸಹ ನಿಮ್ಮ ಮನಸ್ಸಿಗೆ ಒಂದು ಮೃದು ನೀಡುತ್ತೆ ಅಂತಲೇ ಹೇಳ್ಬೋದು. ಕೆಟ್ಟದೇನೆಂದರೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ನಿಮ್ಮ ಒಂದು ಗಂಟಲು ನೋವು ಬರ್ಬೋದು, ಕತ್ತು ನೋವು ಬರ್ಬೋದು. ಇದು ಜಾಸ್ತಿ ಆಗುತ್ತೆ ಈ ಒಂದು ವಾರದಲ್ಲಿ. ಅನಾವಶ್ಯಕ ಖರ್ಚನ್ನು ನೀವು ನಿಲ್ಲಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ದೇವರಿಗೆ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಇನ್ನು ಮಿಥುನ ರಾಶಿಯವರಿಗೆ ಒಳ್ಳೆಯದು ವಿಚಾರ ಏನಂದರೆ ಹೊಸ ಒಂದು ಅವಕಾಶಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಬೇರೆ ವಿಚಾರದಲ್ಲಿ ಬರ್ಬೋದು. ಕೆಲಸದಲ್ಲಿ ನಿಮಗೆ ಮೆಚ್ಚುಗೆ ಸಿಗುತ್ತೆ ನಿಮಗೆ. ಕೆಟ್ಟದೇನೆಂದರೆ ಮನಸ್ಸು ಚಂಚಲವಾಗಿರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀರಾ, ಗೊಂದಲ ಮಾಡ್ಕೊತೀರಾ, ಕನ್ಫ್ಯೂಸ್ ಆಗಿಬಿಡ್ತೀರಾ ನೀವು. ಸೊ ಅದನ್ನು ಕೇರ್ ಮಾಡ್ಕೊಳ್ಳಿ. ನಿರ್ಧಾರಗಳನ್ನು ನೀವು ಬೇಗ ತಗೊಳಕ್ಕೆ ಹೋಗಬೇಡಿ. ಯೋಚನೆ ಮಾಡಿ ನಿಮಗೆ ಓಕೆ ಅಂದಮೇಲೆ ತೊಗೊಳ್ಳಿ. ಆಯಿತಾ. ಓಂ ನಮೋ ನಾರಾಯಣ ಅಂತ ನೀವು ಈ ಒಂದು ವಾರ ಈ ಮಂತ್ರ ಜಪ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ. ಕಟಕ ರಾಶಿಗೆ ಹೇಳಬೇಕು ಅಂದರೆ ಕುಟುಂಬದಲ್ಲಿ ಸಂತೋಷ ಇರುತ್ತೆ. ಮನೆಯ ಸಂದರ್ಭದಲ್ಲಿ ಒಂದರ ಶುಭ ಸಂದರ್ಭನೇ ಮನೆಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನಿಮಗೆ ಕೆಟ್ಟದೇನಪ್ಪ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಸೊ ನೀವು ಎಚ್ಚರಿಕೆ ಏನು ಪಡ್ಕೋಬೇಕಂದ್ರೆ ವಾಹನದ ವೇಗ ಜಾಸ್ತಿ ಮಾಡಬೇಡಿ. ಅಂದರೆ ಸ್ಪೀಡಾಗಿ ವೆಹಿಕಲ್ಸ್ ಓಡ್ಸೋಕ್ಕೆ ಹೋಗಬೇಡಿ. ಹಾಗೆಯೇ ಟ್ರಾಫಿಕ್ ಇರ್ತಕ್ಕಂಥ ಒಂದು ಪ್ಲೇಸಲ್ಲಿ ನೀವು ಜಾಸ್ತಿ ಅಡ್ಡಾಡೋಕ್ಕೆ ಹೋಗಬೇಡಿ. ಆಯಿತಾ. ನೀವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಈ ಒಂದು ವಾರದಲ್ಲಿ ನಿಮಗೆ ಬರ್ತಕ್ಕಂಥ ಅಪಾಯಗಳನ್ನು ತಪ್ಪಿಸ್ಕೋಬೋದು. ಇನ್ನು ಸಿಂಹ ರಾಶಿಯವರಿಗೆ ಒಳ್ಳೆಯದೇನಿದೆ ಅಂದರೆ ಕೆಲಸದಲ್ಲಿ ನಿಮಗೆ ಒಂದು ಪ್ರಮೋಷನ್ ಸಿಗೋಂಥ ಚಾನ್ಸಸ್, ಉನ್ನತಿ. ಪ್ರಮೋಷನ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೊಂದು ರೆಕಗ್ನೈಸೇಷನ್ ಜಾಸ್ತಿ ಸಿಗುತ್ತೆ. ಆಯಿತಾ. ಅಲ್ಲಿ ನಿಮಗೆ ಬೇರೆ ಒಂದು ಟೀಮ್ ಲೀಡರ್ ಆಗೋಂಥ ಚಾನ್ಸಸ್ ಕೂಡ ಸಿಗ್ಬೋದು. ಮೇ ಬಿ ಅಹಂಕಾರ ತಕರಾರು ತರ್ಬೋದು. ಸೊ ಹಂಗಾಗಿ ಅಹಂಕಾರ ಮಾಡೋಕ್ಕೆ ಹೋಗಬೇಡಿ. ಅತಿಯಾದ ಮಾತನ್ನ ಆಡೋಕ್ಕೂ ಹೋಗಬೇಡಿ. ನಿಮ್ಮ ಆಫೀಸಲ್ಲಾಗಲಿ ಅಥವಾ ಬೇರೆಯವ್ರ ಹತ್ರ ಆಗಲಿ ಓವರಾಗಿ ಮಾತಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇದು ನಾನು ನಿಮ್ಗೆ ಕೊಡ್ತಾರೆ ಎಚ್ಚರಿಕೆ. ಇನ್ನು ಗೋಲ್ಡ್ ಕಲರ್ನ ನೀವು ಯೂಸ್ ಮಾಡೋದ್ರಿಂದ ಬಟ್ಟೆಯಲ್ಲಿ ಒಳ್ಳೆಯದಾಗುತ್ತೆ ನಿಮಗೆ ಈ ಒಂದು ತಿಂಗಳಲ್ಲಿ. ಕನ್ಯಾ ರಾಶಿಯವರಿಗೆ ಒಳ್ಳೆಯದೇನೆಂದರೆ ಹಣಕಾಸು ಸುಧಾರಣೆ ಆಗುತ್ತೆ. ಉದ್ಯೋಗದಲ್ಲಿ ಹೊಸ ಮಾರ್ಗಗಳು ಸಿಗ್ತವೆ. ಕೆಟ್ಟದೇನೆಂದರೆ ನೀವು ಜನ ದಟ್ಟಣೆ ಇರತಕ್ಕಂಥ ಸ್ಥಳಗಳು ಅಥವಾ ವಾಹನ ಓಡಿಸುವಾಗ, ಬಸ್ ಸ್ಟ್ಯಾಂಡಲ್ಲಿ ನಿಂತಿರುವಾಗ ನಿಮಗೇನಾದರೂ ಒಂದು ಕಷ್ಟ ಅಲ್ಲಿ ಬರುತ್ತೆ. ಯಾವನೋ ಬಂದು ಗೊತ್ತಾನೆ ಇಲ್ಲ, ನೀವೇ ಹೋಗಿ ಏನೋ ಒಂದು ಮಾಡ್ಕೊತೀರ. ಸೊ ಅಲ್ಲಿ ನೀವು ಎಚ್ಚರಿಕೆ ವಹಿಸ್ಕೋಬೇಕು. ಇನ್ನೊಂದು ಎಚ್ಚರಿಕೆ ಏನಂದರೆ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ತಿದ್ರ ಅಂದರೆ ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗಳೇನಿದ್ದಾವೆ ಅಲ್ಲಿ ಏನೇನೋ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಇಟ್ಕೊಂಡು ಹೋಗಿ. ಆಫೀಸಲ್ಲೇ ನಿಮಗೆ ಕೊಟ್ಟಿರ್ತಕ್ಕಂಥ ಕೆಲಸ ಕೂಡ ಅಷ್ಟೇ, ಏನೋ ಒಂದು ಸೈನ್ ಮಾಡಬೇಕಾಗಿರುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ತೊಗೊಂಡು ಅಂದರೆ ನೀವು ಒಂದು ಮಿಸ್ ಮಾಡ್ಕೊಂಬಿಡ್ತೀರಾ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಗುರುವಾರ ನೀವು ಸಾಯಿಬಾಬಾ ದರ್ಶನ, ಒಟ್ಟು ಗುರು ರಾಘವೇಂದ್ರ ದರ್ಶನ ಈ ಥರ ಒಬ್ಬರು ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಒಳ್ಳೆಯದೇನಿದೆ, ವ್ಯವಹಾರದಲ್ಲಿ ಲಾಭ ಇದೆ, ಹೊಸ ಒಪ್ಪಂದಗಳು ನಿಮಗೆ ಸಿಗುತ್ತೆ. ಕೆಟ್ಟದೇನಪ್ಪ ಅಂತಂದರೆ ದೈಹಿಕವಾಗಿ ಆಯಾಸ ಆಗ್ತೀರಾ, ಪ್ರೆಷರ್ ಜಾಸ್ತಿ ಇರುತ್ತೆ. ಎಚ್ಚರಿಕೆ ಹೆಂಗೆ, ನಿದ್ರೆ ಸರಿಯಾಗಿ ಮಾಡಬೇಕು. ನಿದ್ರೆ ಮಾಡಲಿಲ್ಲ ಅಂದರೆ ಆಯಾಸ ಆಗೇ ಆಗುತ್ತೆ. ನೀವು ಮೋದಕನ ಗಣೇಶನಿಗೆ ಕೊಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ನಾವು ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದೇನಿದೆ ಅಂದರೆ ಆತ್ಮವಿಶ್ವಾಸ, ಅಂದರೆ ಸೆಲ್ಫ್ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ. ನೀವು ಜಾಣ್ಮೆಯಿಂದ ಡಿಸಿಷನ್ಸ್ನ ತೊಗೊತೀರಾ. ಕೆಟ್ಟದೇನೆಂದರೆ ಸಂಬಂಧಗಳಲ್ಲಿ ಗೊಂದಲ, ಹೆಂಡತಿ ಹತ್ರ ಆಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಮದುವೆ ಆಗಿಲ್ಲ ಅಂತಂದರೆ ಸೇಮ್ ಫ್ರೆಂಡ್ಶಿಪ್ ಇದರಲ್ಲೂ ನೀವು ಗೊಂದಲ ಮಾಡ್ಕೊತೀರ. ಕೋಪನ ತಡ್ಕೋಬೇಕು, ಓವರ್ ಕೋಪ ಮಾಡ್ಕೋಬೇಡಿ. ಕೆಂಪು ಹೂನ ಆಂಜನೇಯ ಕೊಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ. ಧನುರಾಶಿಗೆ ಒಳ್ಳೆಯದೇನೆಂದರೆ ಶುಭ ಸಮಯ, ದೈವಾನುಗ್ರಹ ನಿಮಗೆ ಈ ಒಂದು ವಾರದಲ್ಲಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಕೆಟ್ಟದು ಹಳೆಯ ಸಮಸ್ಯೆಗಳು ಏನಿರ್ತವೆ ಅವೇ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ, ಅದನ್ನು ಬಿಟ್ಟಾಕಿ. ಎಚ್ಚರಿಕೆ ಏನಂದರೆ ಓವರಾಗಿ ಜಗಳ ಮಾಡೋದು, ಕೋಪ ಮಾಡ್ಕೊಳ್ಳೋದು, ವಿವಾದ ಮಾಡೋದು, ಮನಸ್ತಾಪ ಮಾಡ್ಕೊಳ್ಳೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಂ ಗುರುಭ್ಯೋ ನಮಃ ಅಂತೇಳಿ ನೀವು ಮಂತ್ರ ಜಪಿಸೋದ್ರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತವೆ. ಇನ್ನು ಮಕರ ರಾಶಿಗೆ ಹೇಳ್ಬೇಕಂದ್ರೆ ಒಳ್ಳೆಯದು, ಕೆಲಸ ಫಾಸ್ಟಾಗಿರುತ್ತೆ. ನೀವು ಏನು ಗುರಿ ಇಟ್ಕೊಂಡಿರ್ತಾರೆ ಅದನ್ನು ನೀವು ಈ ಒಂದು ವೀಕಲ್ಲಿ ಸಾಧನೆ ಮಾಡ್ತೀರಾ.
ಕೆಟ್ಟದ್ದು ಮನೆಯಲ್ಲಿ ಪ್ರೆಷರ್ ಇರುತ್ತೆ, ಹಣಕಾಸನ್ನ ಬ್ಯಾಲೆನ್ಸಿಂಗ್ ಮಾಡೋದೇ ನಿಮಗೊಂದು ಕಷ್ಟ ಆಗಿಬಿಡುತ್ತೆ. ಚೀಟಿ ಕಟ್ಟೋದು, ಸಂಘಕ್ಕೆ EMI ಕಟ್ಟೋದು ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಧೈರ್ಯನ ಕಳ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲ ಒಳ್ಳೆಯದಾಗುತ್ತೆ ನಿಮಗೆ, ಆಯಿತಾ. ನಿಮ್ಮ ಒಂದು ರಾಶಿಲೇ ಈ ಮಾಸ ಒಳ್ಳೆಯದಾಗುತ್ತೆ ನಿಮಗೆ. ಲಕ್ಕಿ ಕಲರ್ ಬಂದು ನಿಮಗೆ ನೀಲಿ ಬಣ್ಣದ ಅಂಗಿ ಹಾಕ್ಕೊಳ್ಳಿ. ನೀಲಿ ಕಲರ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟಗಳು ನಿವಾರಣೆ ಆಗ್ತವೆ. ಇನ್ನು ಕುಂಭರಾಶಿ ಒಳ್ಳೇದೇನಪ್ಪ ಅಂದರೆ ಸ್ನೇಹಿತರಿಂದ ನಿಮಗೆ ಒಂದು ಬೆಂಬಲ ಸಿಗುತ್ತೆ, ಸಹಕಾರ ಸಿಗುತ್ತೆ. ನೀವೇನು ಅಂದ್ಕೊಂಡಿರ್ತೀರ ಅದೊಂದು ಅಪೇಕ್ಷೆ ಮಾಡಿರ್ತಕ್ಕಂಥ ಪ್ರಾಫಿಟು ನಿಮಗೆ ಈ ಒಂದು ವೀಕಲ್ಲಿ ಸಿಗುತ್ತೆ. ಬಟ್ ಖರ್ಚು ಆಕಸ್ಮಿಕವಾಗಿ ಬರುತ್ತೆ, ಸೊ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಆರೋಗ್ಯ ಮತ್ತು ನಿದ್ರೆ ಕಡೆ ಸ್ವಲ್ಪ ಗಮನ ಕೊಡಿ, ಅದರಿಂದ ಒಳ್ಳೆಯದಾಗುತ್ತೆ. ಸತ್ಯನಾರಾಯಣ ದೇವ್ರನ್ನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತವೆ. ಕೊನೆಯದಾಗಿ ಮೀನರಾಶಿ ಒಳ್ಳೆಯದು, ಮನೆ ಕಚೇರಿ ಎರಡೂ ಕಡೆ ನಿಮಗೆ ಶಾಂತಿ ಇರುತ್ತೆ, ಏನು ತೊಂದರೆ ಇರೋದಿಲ್ಲ. ಕೆಟ್ಟದು ಮನಸ್ಸು ಸ್ವಲ್ಪ ವೀಕ್ ಆಗುತ್ತೆ, ನೀವೇನೋ ಒಂದು ಆಸೆ ಇಟ್ಕೊಂಡಿರ್ತೀರ ಅದಾಗೋದಿಲ್ಲ, ಸೊ ಹಂಗಾಗಿ ನಿರಾಸೆ ಆಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೊಳಕ್ಕೆ ಹೋಗಬೇಡಿ, ನಿಮಗೆ ತುಂಬ ಒಳ್ಳೇದಿದೆ, ಮುಂದೆ ಒಳ್ಳೇದಾಗುತ್ತೆ. ಈ ವೀಕ್ ಮಾತ್ರ ಅಲ್ವಾ, ಸೊ ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೊಳಕ್ಕೆ ಹೋಗಬೇಡಿ. ಕರ್ಪೂರ ದೀಪನ ದೇವಸ್ಥಾನಕ್ಕೆ ಹಚ್ಚಿ ಅಲ್ಲಿ ದೇವ್ರ ಮುಂದೆ ಬೆಳಗೋದ್ರಿಂದ ನಿಮ್ಮ ಕಷ್ಟಗಳು, ಮನಸ್ಸು ಏನು ವೀಕ್ ಆಗಿರುತ್ತೆ ಅದು ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ತೀನಿ.